ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ವ್ಲಾಗ್ ಬಂದುಬಿಟ್ಟು ಜಸ್ಟ್ ರ್ಯಾಂಡಮ್ ಡೇ. ಇವತ್ತು ನಾನು ಆಚೆ ಹೋಗ್ತಾ ಇದ್ದೆ. ಇಟ್ಸ್ ಅ ವೀಕೆಂಡ್ ಆ್ಯಂಡ್ ಐ ಆಮ್ ರೆಡಿ ಟುಡೇ. ಸೊ ಹೇಗಿದೆ ನಂದು ಔಟ್ಫಿಟ್? ಸೊ ಜಸ್ಟ್ ಅ ಕ್ಯಾಶುವಲ್ ನಾರ್ಮಲ್ ಜೀನ್ಸ್ ಆ್ಯಂಡ್ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಐ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಸೊ ನಂದು ಔಟ್ಫಿಟ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಸ್ ಇಟ್ ಲುಕಿಂಗ್ ಗುಡ್ ಆನ್ ಮೀ ಅಂತ. ಸೊ ಎಸ್ ಗೈಸ್, ಈಗ ರೆಡಿಯಾಗಿ ಮತ್ತು ನಾನು ಮತ್ತು ಮಮ್ಮಿ ಹೊರಟಿದ್ದೀವಿ. ಆ್ಯಂಡ್ ನೋಡ್ಬೋದು ಬಿಸಿಲು ಹೇಗಿದೆ ಅಂತ. ಸೊ ಬಂದಿದ ತಕ್ಷಣ ಎವ್ರಿವೇರ್ ಟ್ರಾಫಿಕ್. ಸೊ ವೀಕೆಂಡ್ ಗೈಸ್, ಸ್ಯಾಟರ್ಡೇ ಎಲ್ಲ ಕಡೆನೂ ಫುಲ್ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆನೇ ಇತ್ತು. ಆ್ಯಂಡ್ ಟ್ರಾಫಿಕಲ್ಲಿ ಇರೋದಕ್ಕಿಂತ ಈ ಬಿಸಿಲಲ್ಲಿರೋದು ಇಟ್ಸ್ ನೆಕ್ಸ್ಟ್ ಲೆವೆಲ್. ಸೊ ಮಮ್ಮಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಆ್ಯಂಡ್ ಹಂಗೆ ಸ್ವಲ್ಪ ಸೆಲ್ಫೀಸ್ ತೊಗೊಳ್ಳೋಣ ಅಂತ, ಬಿಕಾಸ್ ಟ್ರಾಫಿಕ್ ವಾಸ್ ನೆಕ್ಸ್ಟ್ ಲೆವೆಲ್. ಸೊ ನೀವು ನೋಡ್ಬೋದು ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಅಂತೂ ಲಿಟಲಾಗಿ ಮೋರ್ ದ್ಯಾನ್ 1.5 hour 45 minutes ಇದೆ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ವಿ. ಮಮ್ಮಿ ಮತ್ತು ನಾನು ತಲೆನೇ ಕೆಟ್ಟೋಗ್ಬಿಡ್ತು. ಹಾಗೆ ಸಾಂಗ್ಸ್ಗಳು ಕೇಳಿಕೊಂಡು ಅದು ಇದು ಮಾತಾಡಿಕೊಂಡು ಹೆಂಗೋ ಈ ಸಿಗ್ನಲ್ನ ನಾವು ಪಾಸ್ ಆದ್ವಿ. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ 1.5 hour ಆಯಿತು ಜಸ್ಟ್ ಇಲ್ಲಿಂದ ಮಾಲಿಗೆ ಹೋಗೋಕ್ಕೆ. ಸೊ ನಾವು ಬಂದಿರೋ ಮಾಲ್ ಬಂದುಬಿಟ್ಟು ಏಷ್ಯಾಸ್ ಲಾರ್ಜೆಸ್ಟ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಸೊ ಇವಾಗ ಬಂದು ಪಾರ್ಕ್ ಮಾಡಿ ಹೋಗ್ತಿದ್ದೀವಿ. ಲಿಟ್ರಲಿ 1 hour 10 minutes. ಸೊ ಮನೆಯಿಂದ ಹೊರಟಿದ್ದು ನಮಗೆ ಇಷ್ಟೊತ್ತಾಯಿತು. ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇತ್ತು. ಸೊ ಮಾಲ್ಗೆ ಇವಾಗ ಎಂಟ್ರಿ ಕೊಡ್ತಿದ್ದೀವಿ. ಆ್ಯಂಡ್ ದಿಸ್ ಮಾಲ್ ಇಸ್ ಸೋ ಬ್ಯೂಟಿಫುಲ್. ಅಂದರೆ ಒಂದೊಂದೂ ಅಷ್ಟೇ ಇಲ್ಲಿರೋ ಎವ್ರಿಥಿಂಗ್ ದೇ ಹ್ಯಾವ್ ಡನ್ ಇಟ್ ಸೋ ಪ್ರಿಟಿ. ಸೊ ಹಾಗೆ ಬಂದ ತಕ್ಷಣ ಹೋಗ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡು ವಾಶ್ರೂಮಲ್ಲಿ ಬಂದ್ವಿ. ಸೊ ನೀವು ನೋಡ್ಬೋದು, ನಂಗೆ ಈ ಮಾಲ್ಗೆ ಬಂದಾಗೆಲ್ಲ ಐ ಲೈಕ್ ಟು ಜಸ್ಟ್ ಸೀ ಇಟ್. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಎಲ್ಲನೂ. ಆ್ಯಂಡ್ ಇಟ್ಸ್ ಟೂ ಯೂಜ್. ಇಲ್ಲಿ ನಡೆಯೋಕ್ಕೇನೆ ಎನರ್ಜಿ ಹೋಗಿಬಿಡುತ್ತೆ. ಸೊ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ನಡೆಯೋ ಅಷ್ಟರಲ್ಲೇ ನನಗೆ ಯೂಶ್ವಲಾಗಿ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಯೂಶ್ವಲಾಗಿ ಇಲ್ಲಿಗೆ ಬಂದಾಗೆಲ್ಲ ನಾವು ಊಟ ಮಾಡಿಬಿಟ್ಟೇನೇ ಇಲ್ಲಿ ಶಾಪಿಂಗ್ ಮಾಡೋದು. ಸೊ ಎಸ್, ನಡೆದು ಸುಸ್ತಾಗಿ ಎಲ್ಲಿ ಹೋಗಿ ಊಟ ಮಾಡೋಣ ಅಂತ ನೋಡ್ತಾ ಇದ್ವಿ. ಬಟ್ ದೆನ್ ವಿ ಥಾಟ್ ಆಫ್ ಗೋಯಿಂಗ್ ಟು ಪಂಜಾಬ್ ಗ್ರಿಲ್. ಸೊ ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಸಖತ್ತಾಗಿದೆ, ತುಂಬ ರಾಯಲ್ ಆಗಿದೆ. ಸೊ ಇಲ್ಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ವಿ ವರ್ ಆಲ್ ವೆರಿ ಮಚ್ ಹಂಗ್ರಿ. ಅಂದರೆ ಸಿಕ್ಕಾಬಿಟ್ಟೆ ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿತ್ತು. ಸೊ ಜಸ್ಟ್ ಒಂದು ಫ್ಲೋರ್ ಸುತ್ತಾಡಿದ್ದಕ್ಕೇನೆ, ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತು. ಲಂಚ್ ಟೈಮ್ಗೆ ನಾವು ಹೋಗಿದ್ವಿ. ಸೊ ಫಸ್ಟ್ ವಿ ಆರ್ಡರ್ಡ್ ಅ ಪ್ಲ್ಯಾಟರ್, ನಾನ್ ವೆಜ್ ಪ್ಲ್ಯಾಟರ್. ಸೊ ಇದರಲ್ಲಿ ಚಿಕನ್ ಮತ್ತು ಫಿಶ್ ಆ್ಯಂಡ್ ಆಲ್ಸೋ ಮಟನ್, ಎವ್ರಿಥಿಂಗ್ ಇದೆ ಇದರಲ್ಲೇ. ಸೊ ಮಟನ್ ಅಂತೂ ಮಟನ್ ಪೀಸಸ್ ವರ್ ಲೈಕ್ ಸೋ ಸಾಫ್ಟ್. ಮಟನ್ ಶೀಕ್ ಆಗಿರ್ಬೋದು, ಮಟನ್ ಪೀಸಸ್, ಫಿಶ್ಶು, ತಂದೂರಿ ಚಿಕನ್, ಮಲಾಯ್ ಚಿಕನ್, ಎವ್ರಿಥಿಂಗ್ ವಾಸ್ ಟೂ ಯಮ್ಮಿ. ಆ್ಯಂಡ್ ಆಲ್ಸೋ ಇಟ್ ವಾಸ್ ಟೂ ಸಾಫ್ಟ್. ಮಟನ್ ಅಂತೂ ಒಂದೊಂದು ಪೀಸೂ ಹಾಗೆ ಅಷ್ಟು ಸಾಫ್ಟಾಗಿತ್ತು. ಆ್ಯಂಡ್ ಐ ಲಿಟ್ರಲಿ ಎಂಜಾಯ್ಡ್ ದ ಟೇಸ್ಟ್. ಎಲ್ಲರಿಗೂ ಹೊಟ್ಟೆ ಅಷ್ಟು ಇದ್ದಿದ್ದಕ್ಕೂ ಲಿಟ್ರಲಾಗಿ ಸರಿಯಾಗಿ ತಿಂದ್ವಿ. ಸೊ ಫಸ್ಟ್ ನಾನು ಫಿಶ್ ಟೇಸ್ಟ್ ಮಾಡಿದೆ ಆ್ಯಂಡ್ ಫಿಶ್ ವಾಸ್ ಆ್ಯಕ್ಚುಲಿ ಇಟ್ ವಾಸ್ ಗುಡ್. ದೆನ್ ಬಟ್ ಮಮ್ಮಿಗೆ ಯಾಕೋ ಫಿಶ್ ಇಷ್ಟ ಆಗಿಲ್ಲ. ಅಂದರೆ ಫಿಶ್ ಇಷ್ಟ ಆಗಿಲ್ಲ. ಮಮ್ಮಿ ಯೂಶ್ವಲಾಗಿ ಆಚೆಗಡೆ ಅಷ್ಟೊಂದು ಫಿಶ್ ತಿನ್ನಲ್ಲ. ಸೊ ಶಿ ಗೇವ್ ಇಟ್ ಟು ಮೀ ಓನ್ಲಿ. ಸೊ ಇವನ್ ಐ ಹ್ಯಾಡ್ ಫಿಶ್. ಮಟನ್ ಮಾತ್ರ ಇವಾಗ ಟೇಸ್ಟ್ ಮಾಡ್ತೆ ಗೈಸ್. ಮಟನ್ ಇಸ್ ಲೈಕ್ ಟೂ ವೆರಿ ಸಾಫ್ಟ್. ಹಂಗೆ ಮುಟ್ಟಿದ್ರೆ ಪೀಸಸ್ ಬಂದುಬಿಡ್ತಿದೆ. ಸೊ ಅಷ್ಟು ಸಾಫ್ಟಾಗಿದೆ ಮಟನು. ಮಟನ್ ಈಸ್ ಲೈಕ್, ಆ್ಯಂಡ್ ಟೇಸ್ಟ್ ಅಷ್ಟು ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಟೇಸ್ಟು. ಆ್ಯಂಡ್ ಮಟನ್ ಶೀಕ್ ಕಬಾಬ್ ಕೂಡ ಅಷ್ಟೇ. ನಾನು ಯೂಶ್ವಲಾಗಿ ಶೀಕ್ ಕಬಾಬ್ ಎಲ್ಲೂ ತಿನ್ನಲ್ಲ. ನಾನು ಯೂಶ್ವಲಾಗಿ ಐ ಹ್ಯಾವ್ ಟ್ರೈ ಮಾಡ್ತೀನಿ, ಜಸ್ಟ್ ಟೇಸ್ಟ್ ಮಾಡ್ತೀನಿ, ಬಟ್ ಐ ಯೂಶ್ವಲಿ ಡೋಂಟ್ ಲೈಕ್ ಇಟ್. ಬಟ್ ಇಲ್ಲಿ ಇಟ್ ವಾಸ್ ಟೂ ವೆರಿ ಟೇಸ್ಟಿ, ಟೂ ಯಮ್ಮಿ. ನನಗಂತೂ ತುಂಬಾ ಇಷ್ಟ ಆಯಿತು ಶೀಕ್ ಕಬಾಬ್ ಇಲ್ಲಿ. ಐ ಎಂಜಾಯ್. ಮಲಾಯ್ ಚಿಕನ್ ಇವಾಗ ಟ್ರೈ ಮಾಡಿದೆ. ಮಲಾಯ್ ಚಿಕನ್ ವಾಸ್ ಆಲ್ಸೋ ಟೂ ವೆರಿ ಟೇಸ್ಟಿ. ಆ್ಯಂಡ್ ತಂದೂರಿ ಚಿಕನ್ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಹೇಗಿರುತ್ತೋ ಹಾಗೇ ಇತ್ತು. ಬಟ್ ಮಲಾಯ್ ಚಿಕನ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ಮಟನ್ ವಾಸ್ ಅಲ್ಟಿಮೇಟ್. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಬಟರ್ ಚಿಕನ್. ಆ್ಯಂಡ್ ಈಗ ಬಟರ್ ನಾನ್ನ ಆರ್ಡರ್ ಮಾಡಿದ್ವಿ. ಬಟರ್ ಚಿಕನ್ ತುಂಬಾ ಟೇಸ್ಟಿಯಾಗಿತ್ತು. ಯೂಶ್ವಲಾಗಿ ನನಗೆ ಬಟರ್ ಚಿಕನ್ ತುಂಬಾ ಫೇವ್ರೆಟು. ಆ್ಯಂಡ್ ಪಂಜಾಬಿ ಸ್ಟೈಲ್ ಅಂತ ಬಂದಾಗ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಪಂಜಾಬ್ ಗ್ರಿಲ್ ಅಂತ ಬಂದಿರೋದೇ ಅದಕ್ಕೋಸ್ಕರ. ಸೊ ಟೇಸ್ಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಬಟರ್ ನಾನ್ ಅಂತೂ ಎಷ್ಟು ಸಾಫ್ಟಾಗಿತ್ತು ಅಂತ ಅಂದರೆ ಲಿಟ್ರಲಾಗಿ ಹಾಗೆ ಹೂವು ಥರ ಇತ್ತು. ಯೂಶ್ವಲಾಗಿ ನಾನು ಎಲ್ಲ ಕಡೆ ಸ್ವಲ್ಪ ರಬ್ಬರಿಯಾಗಿರುತ್ತೆ, ಬಟ್ ಇಲ್ಲಿ ಇಟ್ ವಾಸ್ ಲೈಕ್ ಟೂ ವೆರಿ ಸಾಫ್ಟ್ ಆ್ಯಂಡ್ ಟೂ ನೈಸ್. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ದ ಫುಡ್ ಹಿಯರ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಮಟನ್ ಬಿರಿಯಾನಿ ಹಾಟಾಗಿ ಇತ್ತು. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಮುಟ್ಟಕ್ಕಾಗ್ತಿಲ್ಲ, ಸ್ವಲ್ಪ ಜಾಸ್ತಿನೇ ಬಿಸಿ ಇತ್ತು. ಆ್ಯಂಡ್ ಮಟನ್ ಪೀಸಸ್ ಅಂತೂ ಇಟ್ ವಾಸ್ ಲೈಕ್ ಸೋ ಸಾಫ್ಟ್. ನನಗೆ ಬಿಸಿಗೆ ಮುಟ್ಟಕ್ಕಾಗ್ತಿಲ್ಲ, ಐ ಮೀನ್ ಪ್ರಾಪರಾಗಿ ತೋರ್ಸೋಕ್ಕಾಗ್ತಿಲ್ಲ. ಬಟ್
ಸಿಕ್ಕಾಬಡೆ ಸಾಫ್ಟ್ ಇತ್ತು. ಇಲ್ಲಿ ಎಲ್ಲನೂ ಅಷ್ಟೇ, ನಾವು ಆವಾಗಲೇ ತಿಂದು ಮಟನ್ ಆಗಿರ್ಬೋದು, ಎಲ್ಲ ಮಟನ್ ತುಂಬಾ ಸಾಫ್ಟಾಗಿರುತ್ತೆ. ಆ್ಯಂಡ್ ಬಿರಿಯಾನಿ ಟೇಸ್ಟೆಡ್ ಯಮ್ಮಿ. ಆಫ್ಟರ್ ಹ್ಯಾವಿಂಗ್ ಮಟನ್ ಬಿರಿಯಾನಿ, ಲಸ್ಸಿ ಆರ್ಡರ್ ಮಾಡಿದೆ ನಾನು, ಸ್ವೀಟ್ ಲಸ್ಸಿ. ಸೊ ಸ್ವೀಟ್ ಲಸ್ಸಿನೂ ಅಷ್ಟೇ ಸಖತ್ತಾಗಿತ್ತು, ಬಟ್ ತುಂಬ ಕ್ವಾಂಟಿಟಿ ಜಾಸ್ತಿ ಇತ್ತು. ನಾನು ಒಬ್ಬಳೇ ಅಷ್ಟು ಕುಡಿದು ಖಾಲಿ ಮಾಡಿದೆ. ಆಮೇಲೆ ಈಗ ಮೂಂಗ್ ದಾಲ್ ಹಲ್ವಾನು ತರಿಸಿದ್ವಿ. ಐ ಕುಡಂಟ್ ಹ್ಯಾವ್ ಇಟ್, ನಾನು ಜಸ್ಟ್ ಟೇಸ್ಟ್ ಮಾಡಿದೆ. ಇದು ಕೂಡ ಆ್ಯಸ್ ಯೂಶ್ವಲ್ ಇಟ್ ವಾಸ್ ಲೈಕ್ ಸಕ್ಕದಾಯಿತು. ನಂಗೆ ಡೆಸರ್ಟ್ಸ್ ಅಂದರೆ ಫಸ್ಟೇ ತುಂಬ ಇಷ್ಟ. ಇಟ್ ವಾಸ್ ಟೂ ಯಮ್ಮಿ. ದೆನ್ ಆಫ್ಟರ್ ಈಟಿಂಗ್ ಎವ್ರಿಥಿಂಗ್ ಗೈಸ್, ಒಂದು ಸ್ಮಾಲ್ ಶಾರ್ಟ್ಸ್ ಥರ ಕೊಟ್ಟರು ಊಟ ಆದ್ಮೇಲೆ ಕುಡಿಬೇಕು ಅಂತ. ಕುಡಿದ್ರೆ ಹೇಗಿತ್ತು ಅಂತಂದರೆ ಚೆನ್ನಾಗಿತ್ತು. ಈಗ ಬೀಡಾನ ಮಿಕ್ಸಿಯಲ್ಲಿ ಹಾಕ್ಕೊಟ್ರೆ ಹೇಗಿರುತ್ತೋ ಸೇಮ್ ಅದೇ ಟೇಸ್ಟ್ ಇತ್ತು. ಆ್ಯಂಡ್ ಆಫ್ಟರ್ ಆಲ್ ದಿಸ್ ನಾನೊಂದು ಏನು ಮಾಡಿದೆ ಅಂತಂದರೆ, ಬಿಲ್ನ ಎಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿದೆ. ಪಕ್ಕದ ಇನ್ನೊಂದು ಪಂಜಾಬ್ ಗ್ರಿಲ್ ಇದೆಯಂತೆ, ಅಲ್ಲಿ ಕಟ್ಬಿಟ್ಟೆ ಗೈಸ್. ದೆನ್ ಅಲ್ಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಬೇರೆ ಟೈಮ್ ವೇಸ್ಟ್ ಆಗಿ ಮತ್ತು ರೀಫಂಡ್ ಕೊಟ್ಟಿದ್ದೀನಿ. ದೆನ್ ಆಫ್ಟರ್ ದಟ್ ಹಂಗೆ ಇಲ್ಲಿ ಹ್ಯಾಮ್ಲೀಸ್ಗೆ ಬಂದ್ವಿ. ಹ್ಯಾಮ್ಲೀಸಲ್ಲಿ ಯೂಶ್ವಲಿ ಐ ಲೈಕ್ ಹ್ಯಾಮ್ಲೀಸ್. ಇಲ್ಲಿ ಚೆನ್ನಾಗಿರುತ್ತೆ, ಡಾಲ್ಸ್, ಸಾಫ್ಟ್ ಟಾಯ್ಸ್, ಎವ್ರಿಥಿಂಗ್. ಸೊ ಇದನ್ನೆಲ್ಲ ಇಲ್ಲಿ ನೋಡಿಕೊಂಡು ಇಲ್ಲಿ ಆ್ಯಕ್ಚುಲಾಗಿ ಪಾಪು ತೊಗೊಳ್ಳೋಣ ಅಂತ ಬಂದ್ವಿ. ದೆನ್ ವಿ ಡಿಡ್ಂಟ್ ಬೈ ಎನಿಥಿಂಗ್ ದೇರ್. ಅದಾದಮೇಲೆ ಹಂಗೆ ಆಚೆ ಬಂದ್ವಿ. ಇದು ಎಷ್ಟು ಚೆನ್ನಾಗಿದೆ ಅಲ್ಲಿ, ಎವ್ರಿಥಿಂಗ್ ದಟ್ ಲೈಟ್ಸ್ ಎಲ್ಲ ಇಲ್ಲಿ ಸಖತ್ತಾಗಿರುತ್ತೆ. ಸೊ ಮಮ್ಮಿ ಕೇಳ್ತಿದ್ದಾರೆ ನೀನು ಆಟ ಆಡ್ತೀಯಾ ಇಲ್ಲಿ ಅಂತ. ಬಟ್ ಆಟ ಆಡಲಿಲ್ಲ. ಆಮೇಲೆ ಬಂದು ಆಟಾಡೋಣ ಅಂದ್ಕೊಂಡು, ಬಿಕಾಸ್ ಅವಾಗ ತಾನೇ ಊಟ ಮಾಡಿದ್ವಿ, ಸುಮ್ಮನೆ ಪ್ಯೂಕ್ ಆಗುತ್ತೆ ಅಂತ ಬಂದುಬಿಟ್ವಿ. ದೆನ್ ಇಲ್ಲಿ ಹಂಗೆ ಮೋಚಿಗೆ ಬಂದಿದ್ವಿ, ಚಪ್ಪಲಿಗಳು ತೊಗೊಳ್ಳೋಣ ಅಂತ ಮೇನ್ ಅದಕ್ಕೆ ಬಂದಿದ್ದು. ಸೊ ಆಫ್ಟರ್ ದಟ್ ಚಪ್ಪಲಿಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ಮಾಲಿಂದ ಹೊರಟ್ವಿ. ಇಟ್ ವಾಸ್ ಆಲ್ರೆಡಿ ಈವ್ನಿಂಗ್. ಸೊ ಅಲ್ಲಿ ಈವ್ನಿಂಗ್ ಆಗಿತ್ತು ಅಂತ ಅಲ್ಲೊಂದು ಕೇರಳ ಸ್ಟೈಲ್ ರೆಸ್ಟೋರೆಂಟ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ. ಸೊ ಅಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ಗೈಸ್, ಮನೆಗೆ ಬಂದೆ. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಅಲ್ಲಿ ನನ್ನ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಟೀ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ವಿ. ಸೊ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಟುಡೇಸ್ ವ್ಲಾಗ್. ಸೊ ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ಡೇ. ಸೊ ಮಾಲ್ಗೆ ಹೋಗಿ ಬಂದ್ವಿ ಅಷ್ಟೇ. ಸೊ ಐ ಆಮ್ ಟೋಟಲಿ ಟಯರ್ಡ್. ಹೆವಿ ಬಿಸಿಲಿತ್ತು. ಸೊ ಎಸ್, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವೀಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಐಲ್ ಮೀಟ್ ಯು ಇನ್ ಅ ನ್ಯೂ ವ್ಲಾಗ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಲವ್ ಯು ಗೈಸ್. ಬಾಯ್ ಬಾಯ್.